ಶಾಂತಮಲೈ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ ವಿಶೇಷ ಪೂಜೆ. ಮುಳಬಾಗಿಲು ತಾಲೂಕು ವ್ಯಾಪ್ತಿಯ ಕಾಂತರಾಜ್ ಸರ್ಕಲ್ ಬಳಿ ಇರುವ ಶಾಂತಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕರ ಸಂಕ್ರಾಂತಿ ದಿನದಂದು ಶಾಂತಮಲೈ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಪೂಜೆ ಜೊತೆಗೆ ಅಯ್ಯಪ್ಪ ಸ್ವಾಮಿಗಳಿಂದ ಭಜನೆ, ಕೋಲಾಟ, ವಾದ್ಯಗೋಷ್ಠಿ ಮತ್ತು ಸುಗಮ ಸಂಗೀತ ಸೇರಿದಂತೆ ವಿವಿಧ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಆಗಮಿಸಿ ದೇವರ ಆಶೀರ್ವಾದ ಪಡೆಯಿರಿ ಅವರು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ದೇವಸ್ಥಾನ 2000 ನವೆಂಬರ್ ತಿಂಗಳಲ್ಲಿ ಪ್ರಾರಂಭ, ಅಂದಿನಿಂದ ಇಂದಿನವರೆಗೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಬಂದಿವೆ. ಇಲ್ಲಿನ ದೇವರಿಗೆ ಬಹಳ ಶಕ್ತಿ ಇದೆ, ಭಕ್ತಾದಿಗಳ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ದೇವಸ್ಥಾನದ ಸ್ಥಾಪಕರು ಮತ್ತು ಧರ್ಮಾಧಿಕಾರಿಗಳಾದ ಶಾಂತಕುಮಾರ್ ಇವರು ತಿಳಿಸಿದರು. ನಾನು 2-3 ಸರಿ ಮಾಡ್ಕೊಂಡು ಒಂದ್ಸರಿ ಬಂದಿದ್ದೆ, ಅಭಿಷೇಕ ಮಾಡಿಸಿದ್ದೆ. ನಮ್ಮ ಇವನ್ ಇದೆ ಬರ್ತೀನಿ, ನಾನೇ ಯಾವ ಕಾರ್ಯಕ್ರಮ ಅದು ನಾನೇ ಇಲ್ಲಿ ಬಂದು ಮಾತಾಡ್ತೀನಿ. ಎಲ್ಲಿ ನೀವು ಎಷ್ಟು ಉಪಯೋಗಿಸ್ತಿಲ್ಲ ಇಲ್ಲ, ನಾನೆಲ್ಲ ಬಂದಿಲ್ಲ. ಒಂದು ಇಮೇಜ್ ಇದೆ, ಬ್ಯಾನರ್ ಮಾಡಿಸಿದ್ರಲ್ಲ, ಅದು ಸ್ವಲ್ಪ ಇಮೇಜ್ ಕಳಿಸಿ, ಅದು ಪೇಪರ್ಗೂ ಹಾಕೊಂತೀವಿ. ನಾನು ಹೋದ ವರ್ಷ ಮಾಡಿದ್ದೆ, ನೀವೇ ಫೋನ್ ಮಾಡ್ತೀನಿ. ಶಾಂತಮಲೈ ವಂಶಕ್ಕಾಗಿ ನಾನು ಕಟ್ಟಿರೋದು. ಇಷ್ಟು ತ್ಯಾಗ ಮಾಡಬೇಕಂದ್ರೆ ನನ್ನ ವಂಶ ಭಗವಂತನಿದು ಅವ್ರು ಒಳ್ಳೆ. ಶರಣಮಯ್ಯಪ್ಪ, ನಾನು ಶಾಂತಕುಮಾರಿ ಅಂತ ಈ ದೇವಸ್ಥಾನದ ಸ್ಥಾಪಕರು. ಸುಮಾರು 2000 ನವೆಂಬರ್ 8ನೇ ತಾರೀಕು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಅಂದಿನಿಂದ ಇಂದಿನವರೆಗೂ ಸತತವಾಗಿ ಭಕ್ತರ ಸೇವೆಗಳು ನಮ್ಮ ಕೈಯಲ್ಲಾದ ಶಕ್ತಿ ಮೀರಿ ನಾವು ದೇವರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ದೇವರ ಸೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಧರ್ಮೋ ರಕ್ಷತೆ ರಕ್ಷತಃ ಅಂತಾರಲ್ಲ, ಅದು ಬರೀ ಸ್ಲೋಗನ್ನಾಗಿ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ಧರ್ಮನ ಪ್ರತಿ ಹಂತದಲ್ಲೂ ಕಾಪಾಡಬೇಕು. ಎಷ್ಟೇ ಕಷ್ಟಗಳು ಬಂದರೆ ಕೂಡ ಯಾವ ಹಂತದಲ್ಲೂ ಬಿಡದಿಲ್ಲ ನಾನು 20 ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾಳೆ